ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಃ ಓಂ. ಶಾಂತಾನಂದ ಸ್ವರೂಪಾಯ ಶಿಷ್ಯಾನಂದ ಪ್ರದಾಯಿನೇ ಶ್ರೀ ಚನ್ನಸಿದ್ದರಾಮಾಯ ಶಿವಾಯ ಗುರುವೇ ನಮಃ. ನಮ್ಮ ಮಹಾಪಂಚಪೀಠಗಳಲ್ಲಿ 5ನೆಯದು ಕಾಶಿಯಾಗಿದೆ. ಕಾಶಿಯ ಬಗ್ಗೆ ಮಾಹಿತಿ ನೀಡುತ್ತೇನೆ. ಶ್ರೀ ಕಾಶಿ ಪೀಠವು ಕಾಶಿಯಲ್ಲಿರುವ ಒಂದು ಪ್ರಮುಖ ಪೀಠವಾಗಿದೆ. ಇದು ಹಿಂದೂ ಧರ್ಮದ ಶೈವ ಸಂಪ್ರದಾಯದೊಂದಿಗೆ ಸಂಬಂಧ ಹೊಂದಿದೆ. ಇದು ಭಾರತೀಯ ಸಂಸ್ಕೃತಿ ಮತ್ತು ಧಾರ್ಮಿಕ ಪರಂಪರೆಯಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದೆ. ಕಾಶಿ ಪೀಠವು ಜ್ಞಾನ, ತಪಸ್ಸು ಮತ್ತು ಧರ್ಮ ಪ್ರಚಾರಕ್ಕೆ ಹೆಸರುವಾಸಿಯಾಗಿದೆ. ಕಾಶಿ ಪೀಠದ ಇತಿಹಾಸವೇನೆಂದರೆ, ಕಾಶಿ ಪೀಠವು ಬಹಳ ಹಿಂದಿನದು ಅಸ್ತಿತ್ವದಲ್ಲಿದೆ ಮತ್ತು ಇದು ಹಿಂದೂ ಧರ್ಮದ ಪ್ರಮುಖ ಮಠಗಳಲ್ಲಿ ಒಂದಾಗಿದೆ. ಅಂದರೆ ಜವಾಬ್ದಾರಿಗಳೇನೆಂದರೆ, ಕಾಶಿ ಪೀಠದ ಜಗದ್ಗುರುಗಳು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದರು. ಹಾಗೆ ಧಾರ್ಮಿಕ ಗ್ರಂಥಗಳನ್ನು ಬೋಧಿಸುತ್ತಾರೆ ಮತ್ತು ಸಾಮಾಜಿಕ ಮಾರ್ಗದರ್ಶನವನ್ನು ನೀಡುತ್ತಾರೆ. ಪ್ರಸ್ತುತ ಜಗದ್ಗುರುಗಳು ಈಗಿನ ಜಗದ್ಗುರುಗಳು ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರು ಕಾಶಿ ಪೀಠದ 86ನೇ ಜಗದ್ಗುರುಗಳಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಹಾಗೆ ಅದೇ ರೀತಿ ಧಾರ್ಮಿಕ ಮಹತ್ವವೇನೆಂದರೆ, ಕಾಶಿ ಪೀಠವು ಕಾಶಿಯಲ್ಲಿ ನೆಲೆಗೊಂಡಿರುವುದರಿಂದ ಇದು ಕಾಶಿ ವಿಶ್ವನಾಥ ದೇವಾಲಯದೊಂದಿಗೆ ಸಂಬಂಧವನ್ನು ಹೊಂದಿದೆ. ಕಾಶಿಯು ಹಿಂದೂಗಳಿಗೆ ಪವಿತ್ರ ಸ್ಥಳವಾಗಿದೆ ಮತ್ತು ಅಲ್ಲಿ ಕಾಶಿ ಪೀಠದ ಉಪಸ್ಥಿತಿಯು ಈ ಸ್ಥಳದ ಮಹತ್ವವನ್ನು ಹೆಚ್ಚಿಸುತ್ತದೆ. ಅಲ್ಲಿಯ ಸಂಸ್ಕೃತಿ ಕಾಶಿ ಪೀಠವು ಭಾರತೀಯ ಸಂಸ್ಕೃತಿಯನ್ನು ಸಂರಕ್ಷಿಸಲು ಮತ್ತು ಹರಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ. ಧರ್ಮ ಪ್ರಚಾರಕ್ಕಾಗಿ ಕಾಶಿ ಪೀಠದ ಜಗದ್ಗುರುಗಳು ಧರ್ಮ ಪ್ರಚಾರಕ್ಕಾಗಿ ದೇಶದ ವಿವಿಧ ಭಾಗಗಳಿಗೆ ಭೇಟಿ ನೀಡುತ್ತಾರೆ ಮತ್ತು ಆಶೀರ್ವಚನವನ್ನು ನೀಡುತ್ತಾರೆ. ಮಠ ಕಾಶಿ ಪೀಠವು ಒಂದು ಮಠವಾಗಿದ್ದು ಅಲ್ಲಿ ಸನ್ಯಾಸಿಗಳು ಮತ್ತು ಶಿಷ್ಯರು ವಾಸವಿರುತ್ತಾರೆ. ಅದೇ ರೀತಿ ಅಧ್ಯಯನವೂ ಕೂಡ ಮಾಡುತ್ತಾರೆ. ಅಲ್ಲಿ ಜ್ಯೋತಿರ್ಲಿಂಗ ಕಾಶಿ ಪೀಠವು ಕಾಶಿಯಲ್ಲಿರುವ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದ್ದ ಕಾಶಿ ವಿಶ್ವೇಶ್ವರನೊಂದಿಗೆ ಸಂಬಂಧ ಹೊಂದಿದೆ. ಇವೆಲ್ಲ ಕಾಶಿ ಪೀಠದ ಮಾಹಿತಿಯಾಗಿವೆ. ಅದೇ ರೀತಿ ನಡೆದಾಡುವ ಜ್ಞಾನದ ವಿಶ್ವಕೋಶ ವಿದ್ಯಾವಾಚಸ್ಪತಿ ಶ್ರೀವತ ಕಾಶಿಯಾಗಿದೆ. ಇದೆಲ್ಲವೂ ಕಾಶಿ ಪೀಠದ ಮಾಹಿತಿಯಾಗಿದೆ. ಹಾಗೆ ಎಲ್ಲರೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.